ಮಾಡಲ್ಲ. ನೆಕ್ಸ್ಟ್ ಡೇ ಇದ್ದಂಗೆ ಕ್ಲೀನ್ ಮಾಡಿ ಬೆಳಿಗ್ಗೆ ವಿಡಿಯೋನ ಸ್ಟಾರ್ಟ್ ಮಾಡಿ ಇದನ್ನೆಲ್ಲ ರೀಸೆಂಟಾಗಿ ನಮ್ಮ ಬೇಬಿ ನೋಡಿ ನಮ್ಮ ಪಾಪ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನಪ್ಪ ಇವತ್ತಿನ ವ್ಲಾಗ್ ಅಂದರೆ ನಾಳೆ ಹಬ್ಬ ಇದೆ ಅಲ್ವಾ. ನಾನು ಯಾವಾಗಲೂ ಅಷ್ಟೇ ಹಬ್ಬ ಇನ್ನೂ ಒಂದು ವಾರ ಇದ್ದಂಗೆಲ್ಲ ಕ್ಲೀನ್ ಮಾಡೋದ, ನೆಕ್ಸ್ಟ್ ಡೇ ಇದ್ದಂಗೆ ಕ್ಲೀನ್ ಮಾಡೋದು. ಸೊ ಬನ್ನಿ ಯಾವ ಥರ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ, ಎಲೆಕ್ಟ್ರಾನಿಕ್ಸ್ ಎಲ್ಲ ಯಾವ ಥರ ಕ್ಲೀನ್ ಮಾಡ್ಕೋತೀನಿ ಅಂತ ಸಣ್ಣದಾಗಿ ಶೇರ್ ಮಾಡ್ಕೊತೀನಿ. ಅಷ್ಟು ಪಾಸಿಟಿವ್ ಆಗಿ ಇವತ್ತು ಕೆಲಸ ಮಾಡೋಣ ಅಂತ ರೆಡಿ ಆಗ್ತಿದ್ದೆ. ಸಡನ್ನಾಗಿ ಏನೇನೋ ನೆನಪಾಗಿ ನಮ್ಮ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ ಅದು ಇದು ಅಂತ ಕಿವಿಗೆ ಬಿದ್ದಿತು. ಅದನ್ನು ಮತ್ತೆ ನೆನೆಸ್ಕೊಂಡು ಸ್ವಲ್ಪ ಬೇಜಾರಾಯಿತು. ಮೈಂಡ್ ಫುಲ್ ನಾವೇನಾದರೂ ಸ್ಟ್ರಾಂಗ್ ಆಗಿಲ್ಲ ಅಂದರೆ ಎಷ್ಟು ವೀಕ್ ಆಗಿಬಿಡ್ತೀವಿ ಅಂದರೆ ಸಖತ್ ವೀಕ್ ಆಗಿಬಿಡ್ತೀವಿ. ಬನ್ನಿ ಮುಂದೆ ಮಾತಾಡ್ಕೊಂಡು ಹೋಗೋಣ, ಚೆನ್ನಾಗಿರುತ್ತೆ ಇವತ್ತಿನ ವ್ಲಾಗ್. ಬೆಳಿಗ್ಗೆ ವಿಡಿಯೋನ ಸ್ಟಾರ್ಟ್ ಮಾಡಿದೆ, ಬಟ್ ಸ್ವಲ್ಪ ಏನೋ ಮೂಡ್ ಆಫ್ ಆಗಿಬಿಡ್ತು, ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡಬೇಕು. ಬನ್ನಿ. ಪಾತ್ರೆ ನೋಡಿ ಹೆಂಗಿದೆ, ಏನೂ ಕೆಲಸ ಆಗಿಲ್ಲ. ಆ್ಯಂಡ್ ಟಿ ವಿ ಯೂನಿಟ್ಟು ಹಾಲೆಲ್ಲ ನೈಟೇ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀವಿ. ಸೊ ಇವಾಗ ಕಿಚನ್ ಮತ್ತು ಡೈನಿಂಗ್ ಟೇಬಲ್ ಎಲ್ಲ, ಆಮೇಲೆ ಕುಂಕುಮೆಲ್ಲ ಇಟ್ಕೊಂಡ್ಬಿಡ್ತೀನಿ. ಅಂದರೆ ಸಾರಿ, ಇವಾಗ ನಮ್ಮ ಬೇಬಿದೆ 4 ಕಾರು, ಈ ಸೈಕಲ್ಲು, ಈ ಹೊಸ ಡೈನಿಂಗ್ ಇದು ಟೇಬಲ್ಲು, ನಮ್ಮದೊಂದು ಟಿ ವಿ, ವಾಷಿಂಗ್ ಮಿಷಿನ್ನು, ಇದೆಲ್ಲ ಹೊಸ್ದಾಗಿ ಇದೆ. ಏನು ಜಾಸ್ತಿ ಏನು ಒರೆಸಂಗಿಲ್ಲ. ಫ್ರಿಜ್ ಒಂದು ಕ್ಲೀನ್ ಮಾಡಬೇಕು, ಸ್ವಲ್ಪ ಹಾಳಾಗಿದೆ ನೋಡಿ, ಸ್ವಲ್ಪ ಮೆಸ್ಸಿ ಆಗಿದೆ. ಇದನ್ನು ಲೈಟಾಗಿ ಕ್ಲೀನ್ ಮಾಡ್ಕೊಬಿಡ್ತೀನಿ. ಸೊ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಕಿಚನೆಲ್ಲ ಏನೂ ಡೀಪ್ ಕ್ಲೀನಿಂಗ್ ಮಾಡಲ್ಲ. ನೋಡಿ ಇದನ್ನೆಲ್ಲ ರೀಸೆಂಟಾಗಿ ತೊಳೆದು ಇಟ್ಟಿದ್ದೀನಿ. ಬಾಕ್ಸಸ್ ಅದೆಲ್ಲ ಏನೂ ತೊಳಿತಾ ಇಲ್ಲ. ಜಸ್ಟ್ ಇದನ್ನೆಲ್ಲ ನೀಟಾಗಿ ಬಟ್ಟೆನಲ್ಲಿ ಒರೆಸ್ಕೊಂಡೆ ಅಷ್ಟೆ. ಈ ಪೌಡರ್ಸ್ಗೆ ಏನಾದರೂ ಮಾಡಿ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು. ಅದು ನಾನೇ ಏನೇನೋ ಮಾಡಿದ್ದೀನಿ, ಬಟ್ ಇನ್ನೂ ಏನಾದ್ರು ಬೇರೆ ಥರ ಕಂಡುಹಿಡಿಯಬೇಕು ನೆಕ್ಸ್ಟ್ ಟೈಮ್. ನಾನು ಈ ಥರ ಆಗಿದೆ. ಏನಿಲ್ಲ, ಈ ಬಟ್ಟೆ ತೊಗೊಂಡು ಒಣಗಿರೋ ಬಟ್ಟೆಲಿ ನೀಟಾಗಿ ಒರೆಸ್ಕೊಂಡೆ ಅಷ್ಟೆ. ಸೊ ಗಾಯ್ಸ್, ಇವಾಗ ಫಸ್ಟು ಫ್ರಿಜ್ನ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ನಾನು ಅಂದ್ಕೊಂಡೆ ಬೇಗ ಆಗಿಬಿಡುತ್ತೆ, ಬರೀ ಕಿಚನ್ ಅಲ್ವಾ ಅಂತ ಹಾಲು ರೂಮ್ಸ್ ಎಲ್ಲ ನೆನ್ನೆನೇ ಮಾಡ್ಕೊಂಡಿದ್ದೆ. ಕಿಚನ್ ಒಂದು ಬೇಗ ಆಗಿಬಿಡುತ್ತೆ 1 ಅವರಲ್ಲಿ ಅಂದ್ಕೊಂಡ್ರೆ, ನಾನು ಸ್ಟಾರ್ಟ್ ಮಾಡಿದಾಗ 4 o'clock, ಮುಗಿಸೋಷ್ಟರಲ್ಲಿ 9 o'clock ಆಗಿದೆ. ಬರೀ ಕ್ಲೀನಿಂಗು ಎಲ್ಲ ಮಾಡೋಷ್ಟರಲ್ಲಿ, ದೇವ್ರ ಪಾತ್ರೆ ಎಲ್ಲ ತೊಳೆಯೋಷ್ಟರಲ್ಲಿ 10 o'clock ಅಂದ್ಕೊಳ್ಳಿ. ಅದಕ್ಕೆ ಹಬ್ಬ ಹಿಂದಿನ ದಿನ ಎಲ್ಲ ಮಾಡಿಕೊಂಡ್ರೆ ನಿಜ ಆಗೋಲ್ಲ. ಒಂದು 2-3 days ಮುಂಚೆನೇ ಮಾಡ್ಕೊಬಿಟ್ರೆ ಏನೋ ಫ್ರೀಯಾಗಿ ನಿಧಾನಕ್ಕೆ ಮಾಡ್ಕೊಬೋದು. ಒಂದೊಂದು ಕೆಲಸನ ಒಂದೊಂದು ದಿನ ಮಾಡಿಕೊಂಡ್ರೆ ನಿಜ ಆರಾಮಾಗಿ ಮಾಡ್ಬೋದು. ನಂದು ಬೇರೆ ಏನೇನೋ ಥಿಂಕಿಂಗು, ನೆಗೆಟಿವ್ ಥಾಟ್ಸು, ಅದು ಇದು ಎಲ್ಲ ಯೋಚನೆ ಮಾಡಿ ನಾನು ಒಂಥರ ಏನು ಕೆಲಸನೇ ಮಾಡೋಕ್ಕಾಗಲ್ಲ ಆ ಥರ ಆಗಿಬಿಟ್ಟಿದ್ದೀನಿ. ಅದರಿಂದ ಆದಷ್ಟು ಬೇಗ ಹೊರಗಡೆ ಬರಬೇಕು. ಬರೀ ನೆಗೆಟಿವ್ ಥಿಂಕಿಂಗ್, ನೆಗೆಟಿವ್ ಥಾಟ್ಸು, ಏನು ಪಾಸಿಟಿವಿಟಿ ಅನ್ನೋದೇ ಇಲ್ಲ ಲೈಫಲ್ಲಿ, ಆ ಥರ ಆಗಿಬಿಟ್ಟಿದೆ. ನಮ್ಮ ಪಾಪ ಆಟ ಆಡೋವರೆಗೂ ಆಟಾಡಿ ನಾನು ಮಮ್ಮ ಹೆಲ್ಪ್ ಮಾಡ್ತೀನಿ ಅಂತ ಬಂದಿದ್ದು. ಸೊ ಮಾಡು ಬೇಬಿ ನೀನು ಅಂತ ಅವಳಿಗೂ ಏನಾದರೂ ಬಾಕ್ಸು ಅದು ಇದು ಎತ್ಕೊಡ್ತಾ ಇದ್ದೆ. ಸೊ ಫ್ರಿಜ್ಜೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನನಗೆ ಇದು ಆಲ್ಮೋಸ್ಟ್ ಒಂದು 1/2 hour ಬೇಗನೆ ಆಗೋಗಿತ್ತು. ಅಷ್ಟೊಂದೇನು ಗಲೀಜಾಗಿರಲಿಲ್ಲ. ಸ್ವಲ್ಪ ಅವಾಗವಾಗ ಮಾಡ್ಕೋತಾ ಇರ್ತೀನಿ, ಒಂದು ತಿಂಗಳಿಗೆ 2 monthsಗೆ ಆ ಥರ. ಸೊ ಅದಕ್ಕೋಸ್ಕರ ಬಾಕ್ಸಸ್ ಕೂಡ ಎಲ್ಲ ಮುಂಚೆನೇ ತೊಳೆದಿದ್ದೆ. ಜಸ್ಟ್ ಈ ಥರ ಎಲ್ಲನೂ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಇವಾಗ ಫಸ್ಟು ನಾನು ಕೌಂಟರ್ ಟಾಪ್ಸ್ ಎಲ್ಲ ಕ್ಲೀನ್ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಬಟ್ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ಕ್ಲೀನ್ ಮಾಡೋಕ್ಕೆ ಅಂತ ಎಲ್ಲನೂ ಮಾಡಬೇಕು. ಅಯ್ಯೋ ಅದು ಪೆಂಡಿಂಗ್ ಇದೆ. ನಮ್ಮ ಚೋಟು ನೋಡಿಗ ಎಷ್ಟು ಚೆನ್ನಾಗಿ ನಂಗೆ ಕಾಫಿ ಮಾಡಿಕೊಟ್ಟಿದ್ದೆ. ಮಮ್ಮ ಕೆಲಸ ಮಾಡ್ತಿದ್ದೆ, ಸುಸ್ತಾಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಬೇಬಿ. ಥ್ಯಾಂಕ್ ಯು.
ಸೊ ಇವಾಗ ರೆಫ್ರಿಜರೇಟ್ ಎಲ್ಲ ಕ್ಲೀನ್ ಆದಮೇಲೆ ಇವಾಗ ಕೌಂಟರ್ ಟಾಪ್ ಹತ್ರ ಆಯಿಲ್ ಅಂತೂ ನನಗೆ ಎಷ್ಟು ಪ್ರಾಬ್ಲಮ್ ಕೊಡುತ್ತೆ ಈ ಆಯಿಲ್ ಬಾಟಲ್ ಅಂದರೆ, ಇದು ಆಲ್ರೆಡಿ ನಾನು ಅವಾಗಿಂದ ಒಂದು 5ನೇದೋ 6ನೇದೋ ಬಾಟಲ್ ಚೇಂಜ್ ಮಾಡಿದ್ದೀನಿ. ಯಾವುದೇ ತೊಗೊಂಡ್ರು ಬರೀ ಲೀಕೇಜ್ ಆಗ್ತಾ ಇರುತ್ತೆ. ಈ ಸಲನಾದರೂ ಚೆನ್ನಾಗಿ ಹುಡುಕ್ಬಿಟ್ಟು ಒಂದು ಒಳ್ಳೆ ಆಯಿಲ್ ಬಾಟಲ್ ತೊಗೋಬೇಕು. ಅದರಿಂದನೇ ಅಷ್ಟು ಯಾವಾಗಲೂ ಗಲೀಜು ಆಗ್ತಿರುತ್ತೆ. ಆ್ಯಂಡ್ ಇಲ್ಲಿ ಚಿಮ್ನಿ ಕೂಡ ಇಲ್ಲ ಅಲ್ವಾ, ಬರೀ ಎಣ್ಣೆ ಜಿಡ್ಡು, ಎಲ್ಲಿ ನೋಡಿದ್ರು ಎಣ್ಣೆ ಜಿಡ್ಡು. ಅದೇ ಫಸ್ಟ್ ಇವಾಗ ಇದು ಬೇಡ ಅಂದ್ಕೊಂಡೆ, ಇನ್ನೊಂದು ಸಲ ಸುಮ್ಮನೆ ಲೈಟಾಗಿ ಹಂಗೆ ಎಲ್ಲನೂ ಒರೆಸಿಟ್ಕೊಬಿಡೋಣ ಅಂತ ಕಿಚನ್ ಸೆಲ್ಫ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇವಾಗ. ಮಾತಾಡ್ತಾ ನನಗೆ ಇವಾಗ ಕರೆಂಟ್ ಸಿಚುವೇಶನ್ ಯಾವ ಥರ ಇದೆ ಲೈಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇನ್ನು ಪ್ರಪಂಚ ಹೆಂಗಿದೆ ಅಂದರೆ, ಮನೇಲಿದ್ದರೆ ಏನಾದ್ರು ಮಗು ಇದ್ದು ಮನೇಲಿ ನೋಡ್ಕೊಂಡಿದ್ರೆ, ಅಯ್ಯೋ ನೋಡು ಅವ್ರ ಗಂಡಂಗೆ ಹೆಲ್ಪ್ ಮಾಡ್ದೇನೆ ಪಾಪ ಅವಳು ಕೆಲ್ಸಕ್ಕೆ ಹೋಗಿ ಏನಾದ್ರು ಮಾಡಬೇಕಲ್ವ, ಮಗು ನೋಡ್ಕೊಂಡು ಆರಾಮಾಗಿ ಮನೇಲಿದ್ದಾಳೆ ತಿನ್ಕೊಂಡು ಉಣ್ಕೊಂಡು ಅಂತಾರೆ. ಅದೇ ಏನಾದರೂ ಇನ್ನೊಬ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದರೆ, ನೋಡು ಮಗುನ ಯಾರ ಹತ್ರನೋ ಬಿಟ್ಬಿಟ್ಟು ಹೆಂಗೆ ಕೆಲ್ಸಕ್ಕೆ ಹೋಗ್ತಿದ್ದಾಳೆ, ಎಷ್ಟು ಅತಿ ಆಸೆ ಅಲ್ವಾ ಇವಳಿಗೆ ಅಂತ ಹೇಳ್ತಾರೆ. ಸೊ ನಾನು ಕೂಡ ಇವಾಗ ಅದೇ ಫೇಸ್ನ ಅನುಭವಿಸ್ತಾ ಇದ್ದೀನಿ. ಅಂದರೆ ಏನೋ ಇವಾಗ ಸೇಮ್ ಏನೋ ಇವಾಗ ಮನೇಲಿದ್ದಾಳೆ, ಏನೂ ಮಾಡ್ತಾಯಿಲ್ಲ ಅದು ಇದು ಅಂತ. ನಂದು ಏನೋ ರೀಸನಿಂದ ಕೆಲಸ ಎಲ್ಲ ಬಿಡೋ ಪರಿಸ್ಥಿತಿ ಬಂತು. ಅದು ಏನು ಅಂತ ಗೊತ್ತಿದ್ರೂ ಸುಮ್ಮನೆ ಮಾತಾಡ್ತಿರ್ತಾರೆ. ಸೊ ಇದೇನೇ ದೊಡ್ಡ ಏನೋ ಒಂಥರ ಯಾವಾಗಲೂ ಅಪ್ಸೆಟ್ ಆಗೋ ಥರ ಮಾಡಿಬಿಡುತ್ತೆ. ಅಷ್ಟೆಲ್ಲ ಮಾಡ್ತಿರ್ತೀನಿ, ಸಡನ್ನಾಗಿ ಏನಾದರೂ ಈ ಥರ ಮಾತುಗಳು ಬಂದಾಗ ಸಖತ್ ಬೇಜಾರಾಗ್ಬಿಡುತ್ತೆ. ಅಯ್ಯೋ ನಾನು ಮನೇಲಿರೋದು ತಪ್ಪಾ, ಇಲ್ಲ ಕೆಲ್ಸಕ್ಕೆ ಹೋಗ್ಬೇಕಾ, ಏನು ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿಬಿಟ್ಟಿದೆ. ನಿಮಗೂ ಯಾರಿಗೆಲ್ಲ ಈ ಥರ ಅನಿಸ್ತಾ ಇದೆ, ಮನೇಲಿ ಇದ್ಕೊಂಡು ನಾನು ಏನಾದರೂ ಮಾಡಬೇಕು ಅಂತ ಎಲ್ಲರಿಗೂ ಅನಿಸುತ್ತೆ. ಈಗಿನ ಬೆಂಗಳೂರಲ್ಲಿ ಇರೋ ಎಕ್ಸ್ಪೆನ್ಸಸಲ್ಲಿ ನಿಜ ಒಬ್ಬರು ಕೆಲ್ಸಕ್ಕೆ ಹೋದರೆ ಏನೂ ಮಾಡೋಕ್ಕಾಗಲ್ಲ. ಏನು ಮಾಡ್ಬೋದು ಅಂದರೆ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಇರ್ಬೋದು. ಫ್ಯೂಚರ್ಗೆ ನಾವೇನು ಸೇವ್ ಮಾಡೋಕ್ಕಾಗಲ್ಲ, ಅದಂತೂ 100%. ಸೊ ಅದಕ್ಕೋಸ್ಕರ ನಾವು ಏನು ಗೊತ್ತಾ, ಮದುವೆ ಆಗೋಕ್ಕೆ ಮುಂಚೆನೇ ನಾವು ಎಲ್ಲ ಥರನೂ ಪ್ಲ್ಯಾನ್ ಮಾಡಿಕೊಂಡು ಆಗಬೇಕು. ಅದಾದಮೇಲೂ ಅಷ್ಟೇ, ಮಗು ಮಾಡ್ಕೊಳ್ಳೋದೇ ಇರಲಿ, ಏನೇ ಇರಲಿ, ಎಲ್ಲದನ್ನು ನಾವು ಕುತ್ಕೊಂಡು ಫಸ್ಟು ಗಂಡ ಹೆಂಡತಿ ಅವರಿಬ್ಬರು ಕುತ್ಕೊಂಡು ಮಾತಾಡಬೇಕು. ಮುಂದೆ ಏನಾಗುತ್ತೆ ಏನಾಗಲ್ಲ, ನಾವು ಇವಾಗ ಏನೇನು ಮಾಡಿದ್ದೀವಿ, ಏನು ಮಾಡಬೇಕು, ಎಲ್ಲ ಫ್ಯೂಚರ್ ಪ್ಲ್ಯಾನ್ಸ್ ಎಲ್ಲ ಮಾಡಿಕೊಂಡು ನಾವು ಮುಂದೆ ಹೆಜ್ಜೆ ಇಡಬೇಕು. ಇಲ್ಲ ಅಂದರೆ ಈ ಥರ ನಡುವೆ ಸಿಗಾಕೊಂಡು ಒಂಥರ ಒದ್ದಾಡಬೇಕಾಗುತ್ತೆ. ಈ ಕಡೆ ಆ ಮಗುನ ಬಿಟ್ಬಿಟ್ಟು ನಾವೇನೂ ಕೆಲಸ ಮಾಡೋಕ್ಕಾಗಲ್ಲ, ಈ ಕಡೆ ಮನೇಲೂ ಇರೋಕ್ಕಾಗಲ್ಲ. ಏನಪ್ಪ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ, ನಾವು ಏನೂ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ರಿಗ್ರೆಟ್ ಫೀಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಒಂಥರ ಏನೋ ಹೇಳ್ಕೊಳಕ್ಕಾಗಲ್ಲ, ಆ ಥರ ಫುಲ್ಲು ಇದನ್ನೇ ಜಾಸ್ತಿ ನಾವು ಯೋಚನೆ ಮಾಡ್ಕೊಂಡಿದ್ರೆ ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಯಾಕೆ ಈ ಥರ ಅಟ್ಲೀಸ್ಟ್ ಏನಾದ್ರು ಮಾಡಬೇಕು ಅಂತ, ಸಾಧನೆ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿರೋ ಕೆಲಸಗಳನ್ನೂ ಬಿಟ್ಬಿಡ್ತೀವಿ. ಅಷ್ಟು ಅತಿಯಾದ ಯೋಚನೆ ಅಂತೂ ಮಾಡೋಕ್ಕೆ ಹೋಗಬಾರ್ದು. ಸರಿ ಇವಾಗ ಆಗೋಗಿದೆ ಅಂತ ಬರೀ ನಾವು ಹಿಂದೆ ಆಗಿರೋದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋ ಬದಲು, ಇಲ್ಲಾಂದರೆ ಇಲ್ಲ ಫ್ಯೂಚರ್ ಹಿಂಗಾಗ್ಬಿಡುತ್ತೆ ಅಂತ ಭಯ ಪಡೋ ಬದಲು, ಇವಾಗ ಪ್ರೆಸೆಂಟಲ್ಲಿ ನಾನು ಏನು ಮಾಡ್ಬೋದು ಅಂತ ಕರೆಕ್ಟಾಗಿ ಒಂದು ಡಿಸಿಷನ್ ತೊಗೋಬೇಕು ಅಂತ ನಾನು ಎಷ್ಟೋ ಸಲ ಅನ್ಕೋತೀನಿ. ತುಂಬ ತುಂಬಾ ಸ್ಟ್ರಾಂಗ್ ಆಗಿರ್ತೀನಿ. ಸಡನ್ನಾಗಿ ಈ ಥರ ಕೈ ಕೊಟ್ಬಿಟ್ಟಾಗ ಏನೂ ಮಾಡೋಕ್ಕಾಗಲ್ಲ. ಇದರಿಂದ ಆದಷ್ಟು ಬೇಗ ನಾನು ಒಂದು ಕರೆಕ್ಟಾಗಿರೋ ಡಿಸಿಷನ್ ತೊಗೊಂಡು ಬಂದೇ ಬರ್ತೀನಿ. ನಾನು ಏನಾದರೂ ಮಾಡೇ ಮಾಡ್ತೀನಿ, ಹೀಗೆ ಅಂತೂ ಇರಲ್ಲ. ತುಂಬ ಜನ ನಮ್ಮ ಹಿಂದೆ ತುಂಬ ಮಾತಾಡಿ ಕಂಪ್ಯಾರಿಸನ್ ಮಾಡ್ತಿದ್ದಾರೆ ಮಾಡಿ. ಎಲ್ಲದಕ್ಕೂ ಒಂದು ಉತ್ತರ ಕೊಡ್ತೀನಿ. ನಿಮ್ಮಂಥ ಟಾಕ್ಸಿಕ್ ಫ್ಯಾಮಿಲಿ ಮೆಂಬರ್ಸ್, ಕನ್ನಡದಲ್ಲಿ ಏನಂತಾರೋ ಗೊತ್ತಿಲ್ಲ, ಎಲ್ಲರ ಫ್ಯಾಮಿಲಿಯವರಂತೂ ಇದೇನೆ. ಒಬ್ರೊಬ್ರು ಹೆಂಗೆ ಅಂದರೆ ಅವ್ರಿಗಿಂತ ಯಾರೂ ಮುಂದೆ ಬರಬಾರ್ದು, ಅವರೇ ಮೇಲ್ಗಡೆ ಇರಬೇಕು. ಒಬ್ಬರು ಏನಾದರೂ ಒಂದು ಸ್ಟೆಪ್ ಹೋಗ್ಬಿಟ್ರು ಅಂದರೆ ಕೆಳಗಡೆಯಿಂದ ಮೇಲ್ವರೆಗೂ ಫುಲ್ಲು ಹುರ್ಕೊಂಡು ಓಡಾಡ್ತಿರ್ತಾರೆ. ಏನು ಮಾಡ್ತಾಯಿಲ್ಲ ಅಂತಂದರೆ, ಅಯ್ಯೋ ಅವ್ರಿಗೇನು ಗತಿ ಇಲ್ವಂತೆ ಗುರು, ತಿನ್ನೋಕ್ಕೆ ಗತಿ ಇಲ್ವಂತೆ ಅಂತ ಮಾತಾಡ್ತಾರೆ. ಸೊ ಇಂಥ ಜನಗಳಿಗೆಲ್ಲ ನಾವು ಕಿವಿ ಕೊಡ್ಕೊಂಡು ಹೋಗ್ತಾಯಿದ್ರೆ, ಕಿವಿ ಕೊಡಬೇಕು, ಅದನ್ನು ಕೊಟ್ಬಿಟ್ಟು ಏನು ಮಾಡಬೇಕು ನೆಕ್ಸ್ಟು ಅಂತ ಕೊಡಬೇಕೇ ಹೊರತು, ಅಯ್ಯೋ ಅವ್ರು ಹಿಂಗಂದ್ಬಿಟ್ರು ಇವ್ರು ಹಿಂಗಂದ್ಬಿಟ್ರು ಅಂತ ನಾವು ಯೋಚನೆ ಮಾಡ್ಕೊಂಡು ಕೂತಿದ್ರೆ ನಿಜ ಲೈಫಲ್ಲಿ ಮುಂದೆ ಬರೋಕ್ಕಾಗಲ್ಲ. ಆ್ಯಕ್ಚುಲಿ ಇಂಥ ಜನಗಳಿದ್ದಾಗಲೇ ನಮ್ಗೆ ಇನ್ನೂ ಏನಾದ್ರು ಸಾಧನೆ ಮಾಡಬೇಕು ಅನ್ಸೋದು. ಈ ಥರ ಹೇಳಿರ್ತಾರಲ್ಲ, ಅವಾಗಾದರೆ ಏನಾದ್ರು ಮಾಡಬೇಕು ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಈ ಥರ ಏನಾದರೂ ಹೇಳ್ತಾ ಇರಿ, ನಮ್ಮ ಕಿವಿಗಳಿಗೆ ಬೀಳ್ತಾ ಇರಲಿ, ನಾವು ಅವಾಗ ಇನ್ನೂ ಏನಾದ್ರು ಲೈಫಲ್ಲಿ ಮಾಡಬೇಕು ಅನಿಸುತ್ತೆ. ನಾವು ಆ್ಯಕ್ಚುಲಿ ಫಸ್ಟ್ ಇವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಬಗ್ಗೆ ಯಾರು ಕೆಟ್ಟದಾಗಿ ಮಾತಾಡ್ತಾರೆ, ಯಾರು ಈ ಥರ ಎಲ್ಲ ಏನೇನೋ ಆಡ್ಕೊಳ್ಳೋದು, ಅಂಥ ಜನಗಳಿದ್ದಾಗಲೇ ನಾವು ಮುಂದೆ ಬರೋಕ್ಕಾಗೋದು. ಅದನ್ನೇ ನಾವು ಪಾಸಿಟಿವಾಗಿ ಥಿಂಕ್ ಮಾಡಬೇಕು.
ಸೊ ತುಂಬ ಜಾಸ್ತಿ ಹೇಳ್ಬಿಟ್ಟೆ ಅನಿಸುತ್ತೆ, ಸಾಕು ಇವತ್ತಿಗೆ. ತುಂಬ ಇದೆ. ನಂತರ ಯಾರಿಗಾದ್ರೂ ಇವಾಗ ನನ್ನ ವೀಡಿಯೋಸ್ ನೋಡ್ತಿರ್ತಲ್ಲ, ಒಬ್ರಿಗಾದ್ರೂ ಅನಿಸಿರುತ್ತೆ. ಅನಿಸಿದ್ರೆ ಒಂದು ಕಮೆಂಟ್ ಮಾಡಿ ತಿಳಿಸಿ, ನೀವು ಈ ಥರ ಏನಾದ್ರು ಫೇಸ್ ಮಾಡ್ತಿದ್ದೀರಾ ಅಂತ. ನನಗೆ ಇವಾಗ ಆಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನಂತೂ ತುಂಬಾ ದೊಡ್ಡ ಪಾಠನೇ ಕಲ್ತಿದ್ದೀನಿ. ಎಲ್ಲರೂ ನಾನು ಹೇಳ್ತಾರಲ್ಲ, ಯಾವಾಗ ಸೋಲ್ತಾರೋ ಆವಾಗಲೇ ಗೆಲ್ಲೋದಕ್ಕೆ ತುಂಬಾ ಅವ್ರಿಗೆ ಅವಕಾಶಗಳು ಬರುತ್ತೆ. ಆ ಥರ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇನ್ಮೇಲೆ. ಸೊ ಫಾರ್ ದ ಬೆಸ್ಟ್, ಎಲ್ಲ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಲೇಬೇಕು ಅಂತ ಅಂದ್ಕೊಂಡು ಇವತ್ತಿನ ಕೆಲಸ ಕೂಡ ಆಲ್ಮೋಸ್ಟ್ ಎಲ್ಲ ಆಯಿತು. ಇವಾಗ ಫೈನಲಾಗೆ ಮನೆ ಎಲ್ಲ ಒರೆಸ್ಕೊಬಿಡೋಣ ಅಂತ ಮನೆ ಒರೆಸ್ತಾ ಇದ್ದೀನಿ. ನಾನು ಮಾತಾಡಿದ್ದೇನಾದ್ರು ತುಂಬ ಜಾಸ್ತಿ ಆಯಿತು ಅಂತ ಅನಿಸಿದರೆ ಸಾರಿ. ನನ್ನ ಮನಸ್ಸಲ್ಲಿ ಏನು ಅನಿಸ್ತು, ನನಗಿವಾಗ ಯಾವ ಥರ ಫೀಲ್ ಇದೆ ಅದನ್ನು ಮಾತ್ರ ಶೇರ್ ಮಾಡಿಕೊಂಡೆ ಅಷ್ಟೇ. ಇವಾಗ ಬನ್ನಿ ಲಾಗ್ನ ಕಂಟಿನ್ಯೂ ಮಾಡೋಣ. ನಮ್ಮ ಬೇಬಿಗೆ ಹೋಮ್ವರ್ಕ್ ಬರಿ ಅಂತ ಕೊಟ್ಬಿಟ್ಟು ಮನೆಯೆಲ್ಲ ಒರೆಸಾದ್ಮೇಲೆ ಸ್ನಾನ ಕೂಡ ಎಲ್ಲ ಆಗಿತ್ತು. ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ. ಮಾರ್ನಿಂಗ್ ಏನು ಗೊತ್ತಾ, ಅಷ್ಟು ಬೇಗ ಎದ್ದು ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಲೇಟ್ ಆಗಿಬಿಡುತ್ತೆ. ನಾನು ಇದನ್ನು ಸ್ವಲ್ಪ ದಿನದಿಂದ ಫಾಲೋ ಮಾಡ್ತಾಯಿದ್ದೀನಿ. ಹಿಂದಿನ ದಿನವೇ ಎದ್ದುಬಿಟ್ಟು, ಅಂದರೆ ಹಿಂದಿನ ದಿನವೇ ಸ್ನಾನ ಎಲ್ಲ ಮಾಡಿ ಮನೆ ಎಲ್ಲ ಒರೆಸ್ಬಿಟ್ಟು ದೇವ್ರ ಮನೆ ರೆಡಿ ಮಾಡ್ಕೊಬಿಡ್ತೀನಿ. ಆವಾಗ ಮಾರ್ನಿಂಗ್ ಬೇಗ ಪೂಜೆ ಮಾಡ್ಬೋದು ಆರಾಮಾಗಿ. ಕಿಚನಲ್ಲಂತೂ ಎಷ್ಟಾದರೂ ಪಾತ್ರೆ ತೊಳಿತಾ ಇರಿ, ಬರ್ತಾನೆ ಇರುತ್ತೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು, ತೊಳಿತಾ ಇರಬೇಕು. ಹೌದು, ಹಿಂದಿನ ದಿನ ಅಂತೂ ಯಾರೂ ಕೆಲಸ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು 2-3 ಡೇಸ್ ಮುಂಚೆಯಿಂದನೇ ಮಾಡಿ, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಎಲ್ಲನೂ ಒಂದೇ ದಿನ ಅಂತೂ ನಿಜ ಮಾಡೋಕ್ಕಾಗಲ್ಲ. ನಾನು ಆಲ್ರೆಡಿ ಹುಷಾರೇ ಇಲ್ವೇನೋ ಆ ಥರ ಆಗ್ಬಿಟ್ಟಿದ್ದೀನಿ. ಈ ಹಬ್ಬಕ್ಕೆ ಎಲ್ಲ ದೇವ್ರ ಮನೆ ರೆಡಿಯಾಗಿದೆ. ಕುಂಕುಮ ಇಟ್ಟು ಹೂವು ಹಾಕಿದ್ರೆ ಅಷ್ಟೇ. ಇವಾಗ ದೇವರ ಪಾತ್ರೆ ತೊಳಿಬೇಕು. ನಮ್ಮ ಬೇಬಿ ವೀಡಿಯೋ ಕಾಲ್ ಮಾಡ್ಕೊಂಡು ಟಿ ವಿ ನೋಡ್ತಾಯಿದೆ. ಇನ್ನೂ ಅಡುಗೆನೂ ಏನೂ ಮಾಡಿಲ್ಲ ನಾನು. ಫಸ್ಟು ದೇವ್ರ ಮನೆ ಕೆಲಸ ಆಗ್ಬಿಡಿ ಅಂತ. ಪೀತಾಂಬರಿ ಅಷ್ಟೇ ನಾನು ಯೂಸ್ ಮಾಡೋದು ಗಾಯ್ಸ್. ಪೀತಾಂಬರಿ ಮತ್ತು ಹುಣಸೆ ಹಣ್ಣು. ನಾವು ಚಿಕ್ಕವರಿದ್ದಾಗ ಈ ಥರ ದೇವ್ರ ಪಾತ್ರೆ ಎಲ್ಲ ಬೆಳಗಬೇಕು ಅಂದರೆ ನಮ್ಮ ಊರ ಸೈಡಲ್ಲಿ ಇಡ್ಕೆ ಪುಡಿ ಸಿಗ್ತಾಯಿತ್ತು. ಬರೀ ಇಡ್ಕೆ ಪುಡಿ, ಹುಣಸೆ ಹಣ್ಣು, ರಂಗೋಲಿ ಪುಡಿಲಿ ಏನು ಸಕ್ಕದಾಗಿ ಬೆಳಗ್ಬೋದಾಗಿತ್ತು ಗೊತ್ತಾ. ಇವಾಗ ಅದನ್ನೇ ಮಾಡ್ರನ್ನಾಗಿ ಪೀತಾಂಬರಿ ಅಂತ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಗಾಯ್ಸ್, ಪಾತ್ರೆ ಎಲ್ಲ ತೊಳ್ದಾಯಿತು. ಈ ಥರ ನೋಡಿ ಬಿಲ್ಲೆ ಪಳ ಅಂತ ತೊಳಿತೀನಿ. ಇವಾಗ ತಗೊಂಡೋಗಿ ಇಟ್ಬಿಟ್ಟು ದೇವರಿಗೆ ಕುಂಕುಮ ಇಟ್ಬಿಟ್ಟು ಮಲ್ಕೊಳ್ಳೋದು. ಮಾರ್ನಿಂಗ್ ಬೇಗ ಇತ್ತು, ಪೂಜೆ ಮಾಡಿದ್ರೆ ಸಕ್ಕದಾಗಿರುತ್ತೆ. ಸೊ ಪಾತ್ರೆ ಎಲ್ಲ ತೊಳೆದು ಇವಾಗ ಅದನ್ನೆಲ್ಲ ನೀಟಾಗಿ ಒರೆಸಿಟ್ಬಿಟ್ಟು ದೇವ್ರ ಮನೇಲಿ ಫೋಟೋಗಳನ್ನೂ ಎಲ್ಲ ಒರೆಸ್ಬಿಡೋಣ ಇವಾಗಲೇ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ತುಂಬಾ ಟೈಮ್ ಸೇವ್ ಆಗುತ್ತೆ. ನೀವು ಯಾರೆಲ್ಲ ಟ್ರೈ ಮಾಡ್ತಿದ್ದೀರಾ ಗುಡ್, ಯಾರೆಲ್ಲ ಮಾಡ್ತಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆ್ಯಂಡ್ ನೀವು ಪೀಸ್ಫುಲ್ಲಾಗಿ ಮಾರ್ನಿಂಗ್ ಎದ್ಬಿಟ್ಟು ಆರಾಮಾಗಿ ದೇವ್ರ ಪೂಜೆ ಮಾಡ್ಬೋದು. ನಾನೇನು ಗೊತ್ತಾ, ಕೆಲಸ ಮಾಡಿಲ್ಲ ಅಂದರೆ ಮಾಡೋಕ್ಕೆ ಮೂಡ್ ಬರಲ್ಲ. ಏನಾದರೂ ಕೆಲಸ ಸ್ಟಾರ್ಟ್ ಮಾಡಿಬಿಟ್ರೆ ಅದು ಮುಗಿಸೋವರೆಗೂ ಬೇರೆ ಕೆಲಸ ಯಾವುದೂ ಮಾಡಲ್ಲ. ನಮ್ಮ ಪಾಪ ಸ್ವಲ್ಪ ಹೊತ್ತು ಅವಳೇ ಆಟಾಡಿ ಹೋಮ್ವರ್ಕ್ ಎಲ್ಲ ಬರೆದು ಸ್ವಲ್ಪ ಟಿ ವಿನೂ ನೋಡಿ ಬೇಜಾರಾಗಿ ಈಗ ನನ್ನ ಜೊತೆ ಬಂದಿದ್ದಾಳೆ. ಸೊ ಗಾಯ್ಸ್, ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಆಯಿತು. ನಮ್ಮ ಬೇಬಿಗೆ, ನಮ್ಮ ಹಸ್ಬೆಂಡ್ಗೆ ಊಟ ಮಾಡ್ತಾ ಇದ್ದೀವಿ. ನಂದು ಆಲ್ರೆಡಿ ಆಯಿತು. ಕಡಲೆಪುರಿ ಒಗ್ಗರಣೆ ಮಾಡಿದ್ದೆ. ನಮ್ಮ ಬೇಬಿಗೆ ಸ್ವಲ್ಪ ತಿಂದು ಮತ್ತೆ ಸ್ವೀಟ್ ತಿಂದಿದ್ದಾಳೆ. ಅದೆಲ್ಲ ತಿಂದಿರೋದಕ್ಕೆ ಸುಮ್ಮನೆ ಇದ್ದಾಳೆ ಈಗ. ಅಲ್ಲ ಬೇಬಿ? ನಮ್ಮ ಬೇಬಿಗೆ ವೈಟ್ ಮೊಮ್ಮು ಮಾಡ್ತಾಯಿದ್ದೀನಿ ಈಗ. ನಮ್ಮ ಹಸ್ಬೆಂಡ್ಗೆ ಟೊಮೊಟೊ ಗೊಜ್ಜು, ಚಪಾತಿ. ನಮ್ಮ ಲೈಟ್ ನೋಡಿ ಅಷ್ಟಿನಿಂದ ಹಾಕ್ಬಿಟ್ಟು ಒಂದಿನೂ ಲೈಟೇ ಆನ್ ಮಾಡಿಲ್ಲ. ಅಷ್ಟು ತಲೆಗೆ ಇನ್ನೇನೋ ಯೋಚನೆ. ಚೆನ್ನಾಗಿದೆಯಾ? ಕುಂಕುಮ ಕಲರ್ ಆಗಿದೆ. ಸೊ ಗಾಯ್ಸ್, ಇವಾಗ ಬೇಗ ಚಪಾತಿ ಎಲ್ಲ ಮಾಡಿ ನಮ್ಮ ಬೇಬಿಗೂ ತಿನ್ನಿಸ್ಬಿಟ್ಟು ಮತ್ತೆ ಮಾರ್ನಿಂಗ್ ಸಿಗ್ತೀವಿ.
ಆ್ಯಂಡ್ ಮನೆಯೆಲ್ಲ ಕ್ಲೀನ್ ಆದಮೇಲೆ ಅದು ಸಿಗುತ್ತಲ್ಲ ವೈಬ್ ಎಷ್ಟು ಸಕ್ಕತ್ತಾಗಿರುತ್ತೆ ಅಲ್ವಾ. ಆಮೇಲೆ ಏನು ಗೊತ್ತಾ, ಮನೆ ಎಷ್ಟು ಕ್ಲೀನಾಗಿರುತ್ತೋ ನಮ್ಮ ಮೈಂಡು ಮನಸ್ಸು ಕೂಡ ಹಂಗೇ ಅದ್ರ ಮೇಲೆ ಅನಿಸುತ್ತೆ. ನನಗೆ ಅಷ್ಟರಿಂದ ಬರೀ ತಲೇಲಿ ಏನೇನೋ ಟೆನ್ಷನ್ ಅದು ಇದು ಇಟ್ಕೊಂಡು ಮನೆಯೂ ಕೂಡ ಅಷ್ಟೇ ನೀಟಾಗಿ ಇಟ್ಕೋತಾ ಇರಲಿಲ್ಲ, ಫುಲ್ ಗಲೀಜು. ಇನ್ಮೇಲಿಂದ ಸ್ಟ್ರಾಂಗಾಗಿ ನನ್ನ ಮೈಂಡ್ನ ಮನಸ್ಸನ್ನ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಆದಷ್ಟು ಬೇಗ ಪಾಸಿಟಿವ್ ಆಗಿ ನಾನು ಕಮ್ಬ್ಯಾಕ್ ಮಾಡ್ತೀನಿ. ಆ್ಯಂಡ್ ಕಮ್ಬ್ಯಾಕ್ ಮಾಡೋದಕ್ಕಿಂತ ನಾನು ಫಸ್ಟು ಪಾಸಿಟಿವ್ ಆಗಿರ್ತೀನಿ. ಸೊ ಆ ಥರ ಇವತ್ತೇನಾದರೂ ನಾನು ಮಾತಾಡಿರೋದು ಏನಾದರೂ ಬೇಜಾರಾಗಿದ್ದರೆ ಸಾರಿ, ಯಾರಿಗಾದ್ರೂ ಬೇಜಾರಾಗಿದ್ದರೆ. ಆ್ಯಂಡ್ ಯಾರಿಗಾರು ಇಷ್ಟ ಆಯಿತು ಅಂದರೆ ಏನಾದ್ರು ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾನೆ ಇರ್ತೀನಿ. ಆದಷ್ಟು ಬೇಗ ನನ್ನ ಹಬ್ಬದ ವ್ಲಾಗಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.